ಪುಕ್ಸಟೆ ಪ್ರಚಾರ ಮುನ ಮತ್ತು ಕಂದ. ಇದು ಆ್ಯಕ್ಚುಲಿ ಹರೀಶ್ ಮತ್ತು ಕಂದ ಮುಂಚೆ ಮತ್ತು ಮುಂದೆ ಡೇಟ್ ಹೇಳ್ತೀವಿ. ಅದು ರಿಲೇಟೆಡ ಇಲ್ಲಿ ಹೇಳ್ತಾ ಹೋದರೆ ಇದು ರಿಲೇಟೆಡ. ಶ್ರುತಾ ಬಳ್ಳಾಳ್ ಆ್ಯಕ್ಚುಲಿ ಬಾಳೆ ಎಲೆ ಅದೇ ಶ್ರುತಾ ಬಳ್ಳಾಳ್ ತೊಗೊಳ್ತೀನಿ ಅಂತ. ಅದು ಪ್ರಕಾಶ್ ಟೈಡ್ ಹೇಳ್ತೀನಿ. ಪ್ರಕಾಶ್ ಮತ್ತು ಆ್ಯಕ್ಚುಲಿ ಇದು ಮುಂಚೆನೇ ತುಂಬ ವೆಹಿಕಲ್ಸ್ ತೋರಿಸಿದ್ವು. ಅಂದರೆ ಪ್ರಕಾಶ್ ಇಮೇಜ್ ಅಂದರೆ ಪ್ರಕಾಶ್ ಬಾಲಂಗುಚ್ಚಿ ಒಂದು ರೂಪನ್ ಮಗನ ಬಾಲಂಗುಚ್ಚಿನ ಕುಣಿಸ್ಕೊಂಡು ಹೋಗಿದ್ದು. ಅಂದರೆ ಪಿಂಕ್ ಕಲರ್ ಶರ್ಟ್ ಹಾಕ್ಕೊಂಡು ಒಂದು ಹುಡುಗನ ಕುಣಿಸ್ಕೊಂಡು ಹೋಗಿದ್ದು. ಇಲ್ಲ ಅದು ರಾಂಗ್ ವೇನಲ್ಲಿ ಹೋದ ಆ್ಯಕ್ಚುಲಿ. ಅದು ಕ್ಯಾಪ್ಚರ್ ಕವರ್ ಮಾಡಲಿಲ್ಲ. ಇನ್ನೂ ಏನೇನೋ ನಡೀತು. ಇದು ಕೂಡ ಅದರ ಕಂಟಿನ್ಯೂಟಿ. ಅದು ಕ್ಯಾಪ್ಚರ್ ಮಾಡಿಲ್ಲ. ಇದು ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮುಸ್ಲಿಂ ಮುಂದೆ ಹೇಳಿಲ್ವಾಗಲೇ ಮುಂದೆ ಮತ್ತು ಮುಂಚೆ ಡೇಟ್ ಹೇಳ್ತೀನಿ ಇದು ಅಂತ. ಅದು ಅಷ್ಟೇ ಹೋಂಡಾ ಬ್ಲ್ಯಾಕ್ ಶೈನ್ ಹೋಯ್ತಲ್ಲ ಅದು ಪೊಲೀಸ್ ಡಿಪಾರ್ಟ್ಮೆಂಟು. ಅಂದರೆ ಪೊಲೀಸ್ ನನಗಿಂತ ಮುಂಚೆ ಬ್ರೌನ್ಗಿಂತ ಮುಂಚೆ ಟೀಮ್ ಬ್ಲ್ಯಾಕ್ ಕೆಲಸ ಮಾಡುತ್ತೆ ಅಂತ. ಅಂದರೆ ಪೊಲೀಸ್ಗಿಂತ ಮುಂಚೆ ಕಳ್ಳ ಕೆಲಸ ಮಾಡ್ತಾನೆ ಅಂತ ನಾನು ನೋಟಿಸ್ ಮಾಡಿರೋ ಪ್ರಕಾರ. ನಾನು ಇಲ್ಲಿ ನೋಡ್ತಾ ಇದ್ದೀನಲ್ಲ, ಅಬ್ಸರ್ವ್ ಮಾಡ್ತಾ ಇದ್ದೀನಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ಲಿರೋ ಬಹುತೇಕ ಜನಗಳು ಬ್ಲ್ಯಾಕ್ ಕಲರ್ ಅಥವಾ ಗ್ರೇ ಕಲರ್ ಬೈಕ್ಗಳನ್ನ ಯೂಸ್ ಮಾಡ್ತಾ ಇರೋದು. ಅದು ಬಿಟ್ಟರೆ ಬ್ಲೂ ಯೂಸ್ ಮಾಡ್ತಾರೆ. ಬ್ರೌನ್ ಯೂಸ್ ಮಾಡ್ತಿರೋದು ಮಾತ್ರ ಮಾತಾಡೋ ಎಲ್ಲ ರೆಡ್ ಯೂಸ್ ಮಾಡೋದು ಮತ್ತು ಬ್ರೌನ್ ಯೂಸ್ ಮಾಡೋರು ಬ್ರೌನ್ ಆಲ್ಮೋಸ್ಟ್ ಇಲ್ವೇ ಇಲ್ಲ ಬಿಡಿ. ಈಗ ರೀಸೆಂಟ್ ಡೇಸ್ TVS ಮತ್ತು ಒಂದಷ್ಟು ಬೈಕ್ಗಳು ಬರ್ತಾ ಇದ್ದಾವೆ ಅಷ್ಟೇ. ಸ್ಕೂಟರ್ ಮತ್ತು ಬೈಕ್ ಯಾವುದೋ ರ್ಯಾಡಿಯೋ ಮತ್ತು ಯಾವುದೋ ಒಂದಷ್ಟು ವೆಹಿಕಲ್ಗಳಿದೆ, ಅವೆಲ್ಲ ಬ್ರೌನ್ ಬರ್ತಾ ಇದೆ. ಟೋಟಲ್ ಅಟ್ಲೀಸ್ಟ್ ರೆಡ್ ಆಪ್ಷನ್ ಇತ್ತು. ರೆಡ್ಡು ಯಾರು ತೊಗೊಳ್ಳಲ್ಲ. ನಾನು ನೋಡಿರೋ ಪ್ರಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೆಚ್ಚು ಬ್ಲ್ಯಾಕ್ ಮತ್ತು ಗ್ರೇ ಯೂಸ್ ಮಾಡ್ತಾರೆ. ಅದು ಬಿಟ್ಟರೆ ರಾಯಲ್ ಬ್ಲೂ ಯೂಸ್ ಮಾಡ್ತಾರೆ. ರೆಡ್ ಯೂಸ್ ಮಾಡೋರಂತೂ ತೀರಾ ಕಡಿಮೆ, ನಾನು ನೋಡೇ ಇಲ್ಲ ಆಲ್ಮೋಸ್ಟ್ ಅಂದ್ಕೊಳ್ಳಿ. ಇಲ್ಲ ಬ್ರೌನ್ ಯೂಸ್ ಮಾಡೋರಂತೂ ಮಾತಾಡೋ ಹಾಗೆ ಇಲ್ಲ. ಸ್ಪ್ಲೆಂಡರ್ ಒಂದಷ್ಟು ಬ್ರೌನ್ ಇದೆ ಮತ್ತು TVS ಒಂದಷ್ಟು ಬ್ರೌನ್ ಬೈಕ್ಗಳಿದೆ ಇತ್ತಿತ್ತು ರೀಸೆಂಟ್ ಡೇಸಲ್ಲಿ ಒಟ್ಟಲ್ಲಿ. ಆದರೆ ಯಾರು ಯೂಸ್ ಮಾಡಲ್ಲ ಅಷ್ಟೇ. ಬ್ಲ್ಯಾಕೇ ಹೆಚ್ಚು ಪ್ರಿಫರ್ ಮಾಡ್ತಾರೆ. ಅಂದರೆ ಅವರು ಯಾವ ಮಟ್ಟಿಗೆ ಕಾರ್ಯದಕ್ಷತೆಯಿಂದ ಕೆಲಸ ಮಾಡ್ತಾರೆ ಅನ್ನೋದು ಅದು ತೋರಿಸುತ್ತೆ. RTOನಲ್ಲಿ ಹೋಗಿ ವರ್ಕೌಟ್ ಮಾಡಿದಾಗ ಗೊತ್ತೆ ಸಿಗಾಕೊಂಡ್ಬಿಡ್ತಾರಲ್ಲ ಪೊಲೀಸ್ಗಳು. ಕಳ್ಳ ಪೊಲೀಸ್ಗಳು ಖಂಡಿತ ಒಂದೇ ಶಾಟಲ್ಲಿ ಸಿಗಾಕೊಂತಾರೆ.